ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದಾರ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಸಾವಿಗೆ ಕಾರಣದಂಥವ್ರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂಥವ್ರು ಹೈಕಮಾಂಡ್. ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕಿಸಿದಂಥವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂಥವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಂಥವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ನಮ್ಮ ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿಐ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂಥ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನು 100 ಕೋಟಿ ರೂಪಾಯಿ ಏನು ಹಣವಿದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನು ಸದನದಲ್ಲಿ ಇನ್ನು 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂಥ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡೋಂಥ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸೋಂಥ ಕೆಲಸ ಸಿಬಿಐ ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರವರೇ ಮಾಡಿದ್ದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂಥ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಇವತ್ತು ಸಚಿವ ಆದಂಥವ್ರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದರು. ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದೆ ಅನ್ನಂತ ಮಾತು ಹೇಳಿದಂಥ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನಂಥದ್ದು ಒಂದು ಜಾತಿದಿಂದ ತಾವು ಯಾವತ್ತೂ ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೋದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡೋಂಥ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಇವತ್ತು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ನಾನು ನಾಗೇಂದ್ರ ಅವ್ರು ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನೀನು ಏನು ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂಥ ಮಾತು ಏನು ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಭಾಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂದೇಳಿ ಭಾಳಷ್ಟು ಮಂದಿ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂಥ ಮಕ್ಕಳೆಲ್ಲ, SC/ST ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂಥ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂಥ ಪ್ರೋತ್ಸಾಹದ ಧನ ಹಣ ಎಲ್ಲವೂ ಹಣವನ್ನು ಒಡೆಯಂಥ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಯಾಕೆ ನಿನಗೆ ನಾನು ದಲಿತ ಅಂದೇಳಿ ಯಾಕೆ ಅನ್ನಿಸ್ಲಿಲ್ಲ? ನನ್ನ ಪ್ರಶ್ನೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದಕ್ಕೋಸ್ಕರವಾಗಿ ನೀನು ಬಂದ ತಕ್ಷಣ ನೀನು ಹೇಳಿದ್ರಿ, ನಾನು ಒಪ್ಪುತ್ತೀನಿ, ಇಲ್ಲ ಅನ್ನೋಕ್ಕೋಗಲ್ಲ. ಆದರೆ ಇವತ್ತು ಯಾರು ಕೂಡ ಇವತ್ತು ಅವ್ರ ಪರವಾಗಿ ಏನು ನಮ್ಮ ನಾಗೇಂದ್ರ ಅವರು ದಲಿತ ಅಂದೇಳಿ ಏನು ಹೇಳ್ತಾ ಇದ್ರು, ಅವರೆಲ್ಲರಿಗೂ ನನಗೆ ಕೇಳೋದಿಷ್ಟೇ, ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂಥ ಟೈಮಲ್ಲಿ ನಮ್ಮ ಮಕ್ಕಳನ್ನ ಭವಿಷ್ಯನ ಕಸ್ಕೊಂಡನ ಆ ಮನುಷ್ಯ. ಚಂದ್ರಶೇಖರನಂಥ ವ್ಯಕ್ತಿನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂಥ ಕೆಲಸ ಅವ್ರು ಮಾಡಿದಾರ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಉನ್ನತ ಶಿಕ್ಷಣವನ್ನು ಸಿಗಲಾರ್ದಂತೆ ಮಕ್ಕಳೆಲ್ಲರೂ ಕೂಡ ಇವತ್ತು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉನ್ನತ ಅವ್ರಿಗೆ ಏನು ಗೌರವಧನ ಕೊಡಲಾರ್ದಂತೆ ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಮಂದಿ ಮಕ್ಕಳನ್ನ ಶಾಲೆಗಳಿಂದ ವಾಪಸ್ ಕಳಿಸ್ತಾ ಇದ್ದಾರೆ. ಸಾಕಷ್ಟು ಮಂದಿ ಇವತ್ತು ಇಷ್ಟೊಂದು ಯೂನಿಫಾರ್ಮ್ ಇಲ್ಲ, ಬೂಟ್ಸ್ ಇಲ್ಲ, ಇಷ್ಟೊಂದು ಹಣವನ್ನು ನೀನು ಒಬ್ಬನೇ ತಿಂದ್ಬಿಟ್ಟಲ್ಲಪ್ಪ. ಅವತ್ತು ನೀನು ದಲಿತ ಅನ್ನಂಥದ್ದು ನಿನಗೆ ಕಾಣಲಿಲ್ಲ ನಾಗೇಂದ್ರ ಅವರೇ.